ನಮಸ್ಕಾರ. ಕೋಲ್ಡ್ ಆಗಿದೆ, ನೆಗಡಿ, ಕೆಮ್ಮು, ಕೋವಿಡ್, ಟೆನ್ಷನ್ ತಗೊಳ್ಳಂತದ್ದು. ಅದೇ ಶುಕ್ರವಾರ ನಮ್ಮ ನಿರ್ಮಾಪಕರು ಹೇಳಿದಾಗೆ ನಮ್ಗೆ ತುಂಬಾ ಬೇಜಾರಾಗೋಯ್ತು, ದುಃಖ ಆಗೋಯ್ತು. ಏನಪ್ಪ ಹಿಂಗಾಯ್ತು ಕತೆ ಅಂತ. ಅಂದ್ರೆ ಯಾವ ತರ ದುಃಖ ಆಯ್ತು ಅಂದ್ರೆ, ನಾನು ಥಿಯೇಟರ್ ಹೋಗಿ ಅಂದ್ರೆ ಓಕೆ ಕನ್ನಡ ಸಿನಿಮಾ ಬರ್ತಾ ಇಲ್ಲ, ನಮ್ ಸಿನಿಮಾ ಜನ ನೋಡ್ತಾ ಇಲ್ಲ ಅಂತ ಅನ್ಕೊಂಡೆ. ಪಕ್ಕದ ಸ್ಕ್ರೀನ್ ಅಲ್ಲಿ ಇಂಗ್ಲಿಷ್ ಯಾವ್ದೋ ನಡೀತಾ ಇತ್ತು, ಫೈನಲ್ ಡೆಸ್ಟಿನೇಷನ್. ಇನ್ನೊಂದು ಹೌಸ್ಫುಲ್ ಹಿಂದಿ ಯಾವ್ದೋ ನಡೀತಾ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಜನ ಇರ್ಲಿಲ್ಲ. ಅಂದ್ರೆ ಒಂದು ಶುಕ್ರವಾರ ಒಂದು ಕ್ರೇಜ್ ಇತ್ತಲ್ಲ ಮುಂಚೆ ಜನಕ್ಕೆ, ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ಫಸ್ಟ್ ಡೇ ಫಸ್ಟ್ ಶೋ ಅಂತಲ್ಲ, ಬಟ್ ಆ ಶುಕ್ರವಾರ ಬರ್ತಾ ಇದ್ದಿದ್ದು ಫುಟ್ ಫಾಲೇ ಇರ್ಲಿಲ್ಲ. ಅದೆಲ್ಲ ನೋಡಿ ನನಗೆ ಒಂಥರ ಬೇಜಾರಾಯ್ತು. ಆಮೇಲೆ ನಮ್ಮ ಸಿನಿಮಾಗೆ ಬಂದಾಗ ಸ್ಯಾಟರ್ಡೇನೂ ಅಷ್ಟೇ ಒಂದ್ ಸ್ವಲ್ಪ ಪಿಕ್ ಆಗಿತ್ತು. ನಿನ್ನೆ ಎಲ್ಲಾ ಕಡೆ ಆಲ್ಮೋಸ್ಟ್ ಫುಲ್ ಆಗಿತ್ತು. ಅದು ಖುಷಿ ಆಯ್ತು. ಯಾಕೆಂದ್ರೆ ಒಂದಷ್ಟು ಜನ ಬಂದು ಹೇಳಿದ್ರು, ಅಲ್ಲ ನಮ್ಮ ಫ್ರೆಂಡ್ ನೋಡಿದ್ರು ಮೊನ್ನೆ, ಅವ್ರನ್ನ ಹೋಗಿ ನೋಡಿ ದಯವಿಟ್ಟು ನೋಡಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದೀವಿ ಅಂದ್ರು. ಸೊ ನನಗೆ ಎಲ್ಲಿ ಖುಷಿ ಆಯ್ತು ಅಂದ್ರೆ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಇದೆ, ಜನಕ್ಕೆ ಇದು ಮುಟ್ತಾ ಇದೆ, ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಉದ್ದೇಶ ಕೂಡ ಅದೇ, ಚೆನ್ನಾಗಾಗ್ತಾ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇಂದ ಇನ್ನ ಚೆನ್ನಾಗಾಗುತ್ತೆ ಅನ್ನೋದು ನಮ್ದು ಒಂದು ಆಸೆ, ಅಭಿಪ್ರಾಯ. ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಈ ಸಿನಿಮಾ ಇನ್ನ ಜನಕ್ಕೆ ಮುಟ್ಲಿ ಅಂತ ಕೇಳ್ಕೊತೀನಿ. ಆಮೇಲೆ ನಿರೂಪ್ ಅವರು ಕೂಡ ತುಂಬಾ ಥ್ಯಾಂಕ್ಸ್. ಅಂದ್ರೆ ಒಂದು ತುಂಬಾ ವೆಯ್ಟ್ ಇರುವಂತ ಪಾತ್ರ ಅದ್ರಲ್ಲಿ. ನನಗೆ ನಮ್ಮಪ್ಪ ಎಲ್ಲ ಸಿನಿಮಾ ನೋಡಿದಾಗ ಅದೇ ಹೇಳಿದ್ರು, ತುಂಬಾ ಚೆನ್ನಾಗಿದೆ, ಅಂದ್ರೆ ರೌಂಡ್ ಆಫ್ ಆಗದೆ ನಿರೂಪ್ ಅವರಿಂದ. ಸೊ ಆತರ ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ. ಈಗ ತುಂಬಾ ಸರಳ ಜೀವಿ, ಸ್ನೇಹ ಜೀವಿ, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ನಿರೂಪ್, ಥ್ಯಾಂಕ್ ಯು ನಿರೂಪ್. ಆಮೇಲೆ ಧನ್ಯ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನಮ್ಮಪ್ಪ ತುಂಬಾ ಹೊಗಳಿದ್ರು. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಎವ್ರಿಥಿಂಗ್ ವಾಸ್ ಅಮೇಸಿಂಗ್. ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಒಂದು ಆ ಪಾತ್ರನ ಕ್ಯಾರಿ ಮಾಡಿರೋದೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕ್ವೈಟ್ ಇಂಪ್ರೆಸ್ಡ್. ಆಮೇಲೆ ನಮ್ ಕೃಷ್ಣ ಸರ್, ಅಫ್ಕೋರ್ಸ್ ಆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ತುಂಬಾ ಕಷ್ಟ. ನಾನು ಉತ್ತರಾಖಂಡ್ ಅಂತ ಒಂದು ಸಿನಿಮಾದಲ್ಲಿ ನಾನು ಆ ಭಾಷೆನೇ ಮಾತಾಡೋದು. ಅದು ತುಂಬಾನೇ ಕಷ್ಟ ಆಕ್ಟ್ ಮಾಡೋದಕ್ಕೆ. ಅದು ಎಷ್ಟು ಸತಿ ಇದಾಗ್ತಾ ಇತ್ತು, ರೀಟೇಕ್ ಆಗ್ತಾ ಇತ್ತು, ಅಂದ್ರೆ ಯಾಕೋ ಏನೋ ಒಂದು ಮಿಸ್ ಆಗ್ತಾ ಇತ್ತು ಡೈಲೆಕ್ಟ್ ಅಲ್ಲಿ. ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಿಲ್ಲರ್ ಫಾರ್ ದಿಸ್ ಫಿಲ್ಮ್. ಅಂಡ್ ಇಡೀ ತಂಡ, ನಮಗೆ ರಾಜೇಶ್ ಕೇಳುಂಬಿ ಸರ್ ಅಂತೂ ನಮಗೆ ಒಂಥರ ದೇವ್ರ ತರ ಬಂದ್ರು. ಅವರು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ ಜೊತೆ ಇರ್ಲಿಲ್ಲ. ಬಹುಶಃ ಇದ್ದಿದ್ರೆ ನಾವು 4 ವರ್ಷ ಕಾಯದೇ ಬೇಕಾಗಿರ್ಲಿಲ್ಲ. ಒಂದು 6 ತಿಂಗಳಲ್ಲೇ ಸಿನಿಮಾ ರೆಡಿ ಆಗ್ತಿದ್ದಂಗೆ ಅವರು ರಿಲೀಸಿಗೆ ರೆಡಿ ಮಾಡ್ತಾ ಇದ್ರು. ಆ ತರ ಒಂದು ಶಕ್ತಿ ಇರುವಂತ ಮನುಷ್ಯ. ಸೊ ಥ್ಯಾಂಕ್ ಯು ರಾಜೇಶ್ ಸರ್. ಆಮೇಲೆ ಪ್ರದ್ಯೋತ್, ಮ್ಯೂಸಿಕ್ ಅಂತೂ ತುಂಬಾನೇ ಹೊಗಳ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ಪೆಷಲಿ ಅದ್ಭುತವಾಗಿದೆ. ಅಂದ್ರೆ ಒಂದು ಡಾರ್ಕ್ ಕಾಮಿಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಎಲ್ಲರೂ ತುಂಬಾ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಆಮೇಲೆ ಸರ್ ಎಡಿಟಿಂಗು ಅಷ್ಟೇ. ಎಷ್ಟು ಜನ ನನಗೆ ನಿಮಗೆ, ನೀವು ನಂಬ್ತಿರೋ ಇಲ್ಲೋ, ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವರೇ ಟ್ಯಾಗ್ ಮಾಡ್ತಾ ಇದ್ದಾರೆ ಸಿನಿಮಾ ನೋಡಿ. ಅದರಲ್ಲಿ ಎಡಿಟಿಂಗು ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ನಿಧಿ ಅವರು ಇಲ್ಲ, ಆಮೇಲೆ ರಾಧಿಕಾ ನಾರಾಯಣ್ ಅವರಿಲ್ಲ, ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಗೆಲ್ಸೋದಕ್ಕೆ ಇನ್ನ ಸಹಾಯ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಧನು ಹರ್ಷ. ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋ ಮಾಧ್ಯಮದವರಿಗೆ. ಆ್ಯಂಡ್ ಮೊದಲನೇ ಚಿತ್ರ ಎಕ್ಸ್ಪೀರಿಯನ್ಸ್ ಯಾವತ್ತಿದ್ರೂ ಸ್ಪೆಷಲ್. ಆ್ಯಂಡ್ ತುಂಬಾ ಹೇಳ್ಕೊಟ್ಟಿದೆ ಈ ಚಿತ್ರ ನನಗೆ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ಮುಂಚೆ ನಾನು ಚಿತ್ರನ ಆ್ಯಸ್ ಅನ್ ಆಡಿಯನ್ಸ್ ನೋಡಿದ್ದೀನಿ. ಸ್ಕ್ರೀನ್ ಹಿಂದೆ, ಒಂದು ಕ್ಯಾಮ್ರಾ ಹಿಂದೆ ನಡೆಯೋಂಥ ಒಂದು ಪರಿಶ್ರಮ, ಅದು ನನಗೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಾಗಿದ್ದು. ತುಂಬಾ ಆಬ್ಸ್ಟಿಕಲ್ಸ್ ಇರುತ್ತೆ. ಆ್ಯಂಡ್ ಆ ಒಂದು ಆಬ್ಸ್ಟಿಕಲ್ಸ್ನ ದಾಟಿ ಮುಂದಕ್ಕೆ ಬರೋದಕ್ಕೆ ಓನ್ಲಿ ಒಂದು ರೀಸನ್, ನಮ್ಮಲ್ಲಿ ಆ ಒಂದು ಕನಸಿರುತ್ತಲ್ಲ, ನಮ್ಮೊಂದು ಕಲೆನ ನಾವು ಆ ಪರದೆ ಮೇಲೆ ನೋಡಬೇಕು. ಆ್ಯಂಡ್ ಆ ಒಂದು ಪ್ಯಾಷನಿಂದ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಪರಿಶ್ರಮನೂ ನಮಗೆ ಮುಖ್ಯ ಸಿನಿಮಾ ಅಲ್ಲಿ. ಬಿಕಾಸ್ ಇದು ಒಂದು ಕೊಲಾಬರೇಟಿವ್ ಪ್ರಾಸೆಸ್, ಸಿನಿಮಾ ಒಬ್ಬರಿಂದ ಸಾಧ್ಯ ಇಲ್ಲ. ಸೊ ತುಂಬಾ ಒಂದು ಆನೆಸ್ಟ್ ಪರಿಶ್ರಮ ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಲ್ಲಿವರೆಗೂ ಯಾರ್ಯಾರು ನೋಡಿದಾರೋ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸಿನಿಮಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ, ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ನಮಗೆ. ಸಿನಿಮಾ ನಿಜ ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಮತ್ತು ಜನಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಬೇಕು. ಕಾಂತಾರ ಸಿನಿಮಾನೇ ತಗೊಳ್ಳಿ, ಅದು ವರ್ಡ್ ಆಫ್ ಮೌತಿಂದನೇ ಆ ಮಟ್ಟಕ್ಕೆ ತಲುಪಿದ್ದು.
ಸೊ ಜನಗಳಾಗಿ ಇವಾಗ ಮಾತಾಡೋಕೆ ಶುರು ಮಾಡಿದ್ದಾರೆ. ದಿಗಂತ್ ಸರ್ ಹೇಳ್ದಂಗೆ ನಿನ್ನೆ ಥಿಯೇಟರಲ್ಲಿ ನಮ್ಮ ಫ್ರೆಂಡ್ಸ್ ಹೇಳಿದ್ದಕ್ಕೆ ಬಂದ್ವಿ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಗುತ್ತೆ ಆ ಥರ ಕೇಳಿಸ್ಕೊಳ್ಳೋದಕ್ಕೆ. ಜನಗಳು ಮಾತಾಡ್ತಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ ಅಂತ. ಆ್ಯಂಡ್ ಸಮತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಆ್ಯಸ್ ಅ ಡೆಬ್ಯೂ ಡೈರೆಕ್ಟರ್ ಈಸ್ ಅ ವಿಷನರಿ. ಅವ್ರಿಗೆ ಒಂದು ವಿಷನ್ ಏನಿದೆಯೋ ಈ ಸಿನಿಮಾ ಬಗ್ಗೆ ಕ್ಲಾರಿಟಿ ಇದೆಯಲ್ಲ, ಇಟ್ಸ್ ಬ್ರಿಲಿಯಂಟ್. ಆ್ಯಂಡ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ. ಆ್ಯಂಡ್ ರವಿ ಸರ್, ನಿಮಗೂ ಕೂಡ ಒಂದು ಡೆಬ್ಯೂ ಡೈರೆಕ್ಟರ್ ಫಿಲ್ಮ್ ಆ್ಯಂಡ್ ಈ ಕಾಸ್ಟ್ ಮೆಂಬರ್ಸ್ ಹಾಕಿರೋ ಪರಿಶ್ರಮಕ್ಕೆ ಏನೋ ಈ ಥರ ಒಂದು ಸಪೋರ್ಟ್ ಸಿಗ್ತಾರೆ. ಇಂಥ ಒಳ್ಳೆ ಕಂಟೆಂಟ್ಗೆ ನಾವೆಲ್ಲರೂ ಇನ್ನೂ ಬೆಳಿಬೋದು. ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತಾಡಬೇಕಂದ್ರೆ ದಿಗಂತ್ ಸರ್ ಜೊತೆ ನನಗೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವಕಾಶ ಸಿಕ್ಕಿರೋದು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇಂಥ ಒಳ್ಳೆ ಸ್ಕೋಪ್ ಇರೋಂಥ ಪಾತ್ರ ನಂಗೆ ಕೊಟ್ಟಿರೋ ಸಮತ್ ಸರ್ಗೆ ವೆರಿ ವೆರಿ ಗ್ರೇಟ್ಫುಲ್. ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಪಾತ್ರನ ಜನಗಳು ಕೂಡ. ಥ್ಯಾಂಕ್ ಯು. ಆ್ಯಂಡ್ ಕೃಷ್ಣ ಸರ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ನನಗೆ ಯಾರ್ಯಾರು ಹೇಳಿದ್ರು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಟ್ಟವರೆಲ್ಲ ಅವ್ರ ನಿಜ ಜೀವನದಲ್ಲೂ ಏನೋ ಪೊಲೀಸೇನಾ ಅಂತ ಹೇಳ್ತಿದ್ರು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರದ್ಯುತ್ತನ್, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಮ್ಯೂಸಿಕ್ನ. ಮ್ಯೂಸಿಕ್ ಇಲ್ಲದೆ ಆ ಸಿನಿಮಾ ಎಕ್ಸ್ಪೀರಿಯನ್ಸೇ ಇನ್ಕಂಪ್ಲೀಟ್. ಒಂದು ಎಕ್ಸ್ಟ್ರಾ ಒಂದು ಡೆಪ್ತ್ ಕೊಟ್ಟಿದೆ ಸಿನಿಮಾಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮ್ಯೂಸಿಕ್ಗೋಸ್ಕರ. ಎಸ್. ಆ್ಯಂಡ್ ಪ್ರವೀಣ್ ಸರ್ ಆ್ಯಂಡ್ ಎಡಿಟರ್ಸ್ ಬ್ರಿಲಿಯಂಟ್ ಜಾಬ್ ಮಾಡಿದ್ದಾರೆ. ಟ್ರೇಲರ್ ಕಟ್ ನೋಡಿದಾಗೆ ಎಲ್ಲರೂ ವಾವ್ ಏನು ಸಕ್ಕದಾಗಿದೆಯಲ್ಲ, ಕನ್ನಡ ಸಿನಿಮಾಕ್ಕೆ ಈ ಥರ ಒಂದು ಹಾಲಿವುಡ್ ಸಿನಿಮಾ ರೇಂಜ್ಗೆ ಟ್ರೇಲರ್ ಕಟ್ ಮಾಡಿದ್ದಾರೆ ಅಂತ ಹೇಳಿದರು. ಆ ಟ್ರೇಲರಿಂದನೇ ಐ ಥಿಂಕ್ ತುಂಬಾ ಅದು ಕನ್ವರ್ಟ್ ಆಗಿದೆ ನಮಗೆ. ಸಿನಿಮಾಗೆ ಬಂದು ನೋಡಿದ್ದಾರೆ ಜನ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಸೊ ಹೀಗೆ ಬನ್ನಿ, ಸಪೋರ್ಟ್ ಮಾಡಿ ಸಿನಿಮಾನ. ಆ್ಯಂಡ್ ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸನ್ನ ಕರ್ಕೊಂಡೋಗಿ, ಫ್ಯಾಮಿಲಿನ ಕರ್ಕೊಂಡೋಗಿ. ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ದಯವಿಟ್ಟು ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಸೊ ಅದೇ 13ನೇ ಜೂನ್ಗೆ ರಿಲೀಸ್ ಆಯಿತು ಗಡಿ ಅಪಘಾತಕ್ಕೆ ಕಾರಣ. ಸೊ ಸುಮಾರು 4 ವರ್ಷ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಸುಮಾರಷ್ಟು ಪ್ರೊಡ್ಯೂಸರ್ ಕಡೆ ಹೋಗಿ ರಿಜೆಕ್ಷನ್ ತೊಗೊಂಡು ಹೇಗೋ ನಾನೇ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ ಫಿಲ್ಮ್ ಇದು. ಸೊ ನಾನು ಗುರುದತ್ ಗಾಣಿಗ ಅವರು ಇಬ್ಬರು ಸೇರಿ ಲಿಟ್ರಲಿ ಲೈಕ್ ಕ್ರೌಡ್ ಫಂಡಿಂಗ್ ಅಂತಲೇ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಜಾಕ್ ಮಂಜು ಅವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಸೊ ಅದೇ ಥರ ಸುಮಾರಷ್ಟು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ಕೊತ ಒಂದು ಲಾಸ್ಟ್ ಸ್ಟೇಜಿಗೆ ಬಂದು ಸ್ಟಕ್ ಆಗಿದ್ವಿ. ಸೊ ಅವಾಗ ದಿಗಂತ್ ಅವರು ಈ ಸಿನಿಮಾ ಏನೋ ರೆಮ್ಯುನೇಷನ್ ತೊಗೊಳಲ್ಲ ಅಂತ ಹೇಳಿ ನಮಗೊಂದು ಮೋಟಿವೇಶನ್ ಕೊಟ್ಟರು. ಅಂದರೆ ಗೊತ್ತಾಯ್ತು ಕಥೆನಲ್ಲಿ ಏನೋ ಇದೆ ಅಂತ. ಇಲ್ಲ, ಬಟ್ ಇದು ಅಷ್ಟೇ ಐಫೋನ್ ಪಿಕ್ಚರ್ಸ್ಗೋಸ್ಕರ ಅಷ್ಟೇ ಮತ್ತು ಕೆಲವೊಂದು ಮೀಡಿಯಾಗೋಸ್ಕರ ಅಷ್ಟೇ. ಸೊ ಅದೇ ಇದು ಒಂದು ಭಾಳ ಡಿಫ್ರೆಂಟ್ ಸಬ್ಜೆಕ್ಟು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಈಗ ಎಲ್ಲ ಆಡಿಯನ್ಸ್ ಹೇಳ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಯುನೀಕ್ ಆಗಿದೆ ಅಂತೆ. ನನಗೂ ಗೊತ್ತಿತ್ತು ಇದು ಭಯಂಕರವಾದ ಕಷ್ಟವಾದ ಡೆಬ್ಯೂ ಅಂತ. ಯಾಕಂದರೆ ಐ ವಾಂಟೆಡ್ ಟು ಪ್ರೂವ್ ಮೈ ಪಾಯಿಂಟ್ ದಟ್ ಐ ನೋ ಹೌ ಟು ಮೇಕ್ ಫಿಲ್ಮ್ ಅಂತ. ಸೊ ಈಗ ಏನು ರೆಸ್ಪಾನ್ಸ್ ಬರ್ತಾ ಇದೆ, ನಿನ್ನೆ ಹೌಸ್ಫುಲ್ ನೋಡಾದ್ಮೇಲೆ ಒಂದು ಏನೋ ಸಿಕ್ತು. ಓಕೆ, ಮೇ ಬಿ ಸೆಕೆಂಡ್ ವೀಕಿಂದ ಲಿಫ್ಟ್ ಆಗುತ್ತೆ ಅಂತ. ಅದೇ 2-3 ದಿವಸ ಸ್ಮೈಲ್ ಎಲ್ಲಿತ್ತು ಅಂತ ಕಾಣಿಸ್ತಾ ಇರಲಿಲ್ಲ. ಮಿರ ಮುಂದೆ ಹೋಗಿ ನೋಡ್ಕೋಬೇಕಾಗ್ತಿತ್ತು ಸ್ಮೈಲ್ ಎಲ್ಲಿದೆ ಅಂತ ಹೇಳಿ. ಬಟ್ ನಿನ್ನೆ ಯಾವಾಗ ಜನ ತುಂಬಿದ್ದು ನೋಡಿದೆ, ಐ ಥಿಂಕ್ ಓಕೆ ವಿ ಡಿಡ್ ಸಮಥಿಂಗ್ ಅಂತ ಅಂತು. ಮತ್ತು ಆಡಿಯನ್ಸ್ ರಿಯಾಕ್ಷನು ಅದೇ ಥರ ಇತ್ತು. ಬೆಸ್ಟ್ ಪಾರ್ಟ್ ಏನಂದರೆ ನಮಗೆ ಬಂದು ಎಲ್ಲರೂ ಹೇಳ್ತಾ ಇದ್ದಾರೆ, ನಿಮ್ಮಿಂದ ನಾವು ಪೂರ್ತಿ ಫ್ಯಾಮಿಲಿ ಸಿನಿಮಾಗೆ ಬಂದ್ವಿ ಅಂತ. ಐ ಥಿಂಕ್ ದಟ್ಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್. ಐ ಥಿಂಕ್ ಇನ್ನೂ ಟೈಮ್ ಇದೆ, ನಮ್ಮ ರನ್ವೇ ಇದೆ. ಸೊ 100% ನಾವು ಏನು ಎಫರ್ಟ್ಸ್ ಹಾಕಿದ್ದೀವಿ ಅದಕ್ಕೆ ನಾವೆಲ್ಲ ಟೂರ್ಗೂ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಸಿಟಿಗೆ. ಸೊ ಪ್ರಮೋಷನಲ್ಲೇ ನೀವೆಲ್ಲ ನೋಡಿದ್ದೀರಾ, ಪ್ರಮೋಷನ್ ಬಗ್ಗೆನೇ ನ್ಯೂಸ್ ಆಗಿದೆ. ಸೊ ದಿಗಂತ್ ಅವರು ಅದೇ ಥರ ಒಂದು ಸ್ಟ್ರೀಟ್ನಲ್ಲಿ ಇಳಿದು ಎಲ್ಲ ಮಾಡಿದ್ದು ಏನಿದೆ ಅದೆಲ್ಲ ನೋಡಿದ್ದೀರಾ. ಬಿಕಾಸ್ ಅವರು ಅಷ್ಟು ಇನ್ವೆಸ್ಟೆಡ್ ಇದ್ದಾರೆ ಈ ಸಿನಿಮಾದಲ್ಲಿ. ಅದೇ ಥರ ನಿರೂಪ್ ಸರ್ ಅವರು ಈ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಅವರು ನೀವೆಲ್ಲ ನೋಡಿದ್ರಿಂದ ಸಿನಿಮಾ ನಿಮ್ಗೆ ಗೊತ್ತಾಗೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅಂತ. ಐ ಥಿಂಕ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಈವನ್ ಧನು ಆಗಲಿ, ಶಿ ಈಸ್ ಮೇಕಿಂಗ್ ಅವರ್ ಓನ್ ಇದು ಡೆಬ್ಯೂ. ಆ್ಯಂಡ್ ಆಲ್ಸೋ ಎಡಗೈ ರಿಲೀಸ್ ಆಗೋಕ್ಕೆ ಕಾರಣ ರವಿಚಂದ್ರ ಅವರು. ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟು ರಾಜೇಶ್ ಸರಿಗೆ ತೋರಿಸಿದ್ರು. ರಾಜೇಶ್ ಸರು ಇಷ್ಟಪಟ್ಟು ಓಕೆ ನಾನು ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ಒಪ್ಕೊಂಡ್ರು. ಸೊ ಅದೇ ಥರ ಈ ಸಿನಿಮಾ ರಿಲೀಸ್ ಆಯಿತು. ಸೊ ಮತ್ತು ನಮ್ಮ ಎಲ್ಲ ಇದು ಪ್ರೊಡಕ್ಷನ್ ನೋಡ್ಕೊಂತ ಸಿದ್ದೇಶ್ ಅವರು ಭಯಂಕರವಾದ ಸಪೋರ್ಟ್ ಮಾಡಿದ್ರು. ಎಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕು ಅಲ್ಲಿ 90 ರೂಪಾಯಿನೇ ಖರ್ಚು ಮಾಡಿಸ್ತಿದ್ರು. ಸೊ ನಮ್ಮ ಡೈರೆಕ್ಷನ್ ಟೀಮು ಆಗಿದೆ. ಸೊ ಮತ್ತು ಇಲ್ಲಿ ಪ್ರದ್ಯುತ್ತಮ್, ಎಲ್ಲರೂ ಪ್ರದ್ಯುತ್ತಮ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ
ಸೊ ಶ್ರೀಕಾಂತ್ ಸರ್ ಯಾರು ಗೊತ್ತಿಲ್ಲ. ಸೊ ಅವರು ಬಂದು ಫೈನಲ್ ಎಡಿಟ್ ಮಾಡಿಕೊಟ್ರು. ಈ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಅಂದರೆ 2 ತಾಸಲ್ಲಿ ಮುಗಿತಾ ಇದೆ, ಇಟ್ಸ್ ಬಿಕಾಸ್ ಆಫ್ ಶ್ರೀಕಾಂತ್ ಸರ್. ಸೊ ಐ ಥಿಂಕ್ 4 ವರ್ಷ ಒಂದೇ ಬಾವಿನಲ್ಲಿದ್ದೆ, ನನಗೆ ಗೊತ್ತಿತ್ತು ಏನು ನೀರಿದೆ ಅಂತ. ಬಟ್ ಅವ್ರು ಬಂದು ಹೇಳಿದ್ರು ಎಕ್ಸಾಕ್ಟ್ಲಿ ಎಲ್ಲಿದೆಯಾ ಅಂತೇಳಿ. ಸೊ ಮತ್ತು ರಾಜೇಶ್ ಸರ್ ಸಿನಿಮಾ ನಂಬಿ ಏನೋ ಆಗುತ್ತೆ ಅಂತೇಳಿ ಫಸ್ಟು ಎಡಗೈ ನಂಬಿದ್ದು ಈ ಪ್ರೊಡ್ಯೂಸರು. ಸೊ ಬೇರೆ ಎಲ್ಲ ಪ್ರೊಡ್ಯೂಸರ್ ನೋಡೋಕ್ಕೆ ತಯಾರಿರಲಿಲ್ಲ ಯಾವುದೋ ಸಿನಿಮಾ. ವರ್ಸ್ಟ್ ಸಿನಾರಿಯೋ ಏನಂದರೆ, ನಾನು ಯಾವಾಗ ಇಲ್ಲಿ ಪ್ರೊಡ್ಯೂಸರ್ ಸಿಗಲಿಲ್ಲ ಅವಾಗ ಬೇರೆ ಲ್ಯಾಂಗ್ವೇಜ್ ಹೋಗಿ ಸಿನಿಮಾ ತೋರಿಸಿದೆ. ಅವ್ರು ಹೇಳಿದ ಒಂದೇ ಮಾತು, ಟ್ರ್ಯಾಶ್ ದಿಸ್ ಕನ್ನಡ ವರ್ಷನ್, ನಾವು ರೀಶೂಟ್ ದಿಸ್ ಇನ್ ಅವರ್ ಲ್ಯಾಂಗ್ವೇಜ್ ಅಂತ. ಸೊ ಬಟ್ ನನಗೆ ಗೊತ್ತಿತ್ತು ಈ ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ. ಮೇ ಬಿ 4 ವರ್ಷ ತೊಗೊಂಡೆ 2 ತಾಸು ಎಂಟರ್ಟೈನ್ ಮಾಡೋಕ್ಕೆ. ಐ ಥಿಂಕ್ ಇವತ್ತು ಪ್ರಾಡಕ್ಟ್ ನೋಡಿದಾಗ ಐ ಆಮ್ ಲೈಕ್ ಫುಲ್ಫಿಲ್ ಆಗಿದೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಮತ್ತು ಯಾರಿದ್ದಾರೆ ಸರ್, ಕೃಷ್ಣ ಹೆಬ್ಬಾಳಿ ಸರ್ ಇದ್ದಾರೆ. ಸೊ ನೀವು ನೋಡಿದರೆ ಉತ್ತರ ಕರ್ನಾಟಕ ಇಸ್ ಅ ವೆರಿ ಡಿಫಿಕಲ್ಟ್ ಡೈಲೆಕ್ಟ್ ಟು ಕ್ರ್ಯಾಕ್. ಕೃಷ್ಣ ಹೆಬ್ಬಾಳಿ ಸರ್ ಎಷ್ಟು ಫ್ಲಾಲೆಸ್ ಆಗಿ ಲಿಟರಲಿ ಅನಿಸುತ್ತೆ ಈಸ್ ಫ್ರಮ್ ಧಾರವಾಡ ಅಂತ. ಸೊ ಆ್ಯಂಡ್ ಮುಂಚೆ ಏನೂ ಪ್ರಿಪ್ರೇಷನ್ ಮಾಡಿಲ್ಲ ಆ ಥರ. ಸೊ ಅಲ್ಲೇ ಆನ್ಸೆಟ್ ಬಂದು ವಾಸ್ ಸೋ ಇಂಟ್ಯಾಕ್ಟ್. ಸೊ ಇನ್ನೂ ಸುಮಾರು ಜನ ಇದ್ದಾರೆ, ನಿಧಿ ಅವ್ರು ಎಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಸೊ ಐ ಥಿಂಕ್ ರಾಧಿಕಾ ನಾರಾಯಣ್ ಅವರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಈವನ್ ಶಿ ಅಗ್ರಿ ಟು ಡೂ ದ್ಯಾಟ್. ಐ ಥಿಂಕ್ ಈ ಟೀಮ್ ಕಟ್ಟಕ್ಕೆ ಅಭಿಮನ್ಯು ಅವರು ಇದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಇನ್ನೊಬ್ರು ಪ್ರವೀಣ್ ಶಿವಣ್ಣ ಅಂತ, ಅವರು ಫಸ್ಟ್ ಎಡಿಟರ್ ನಮ್ಮದು. ಸೊ ಐ ಥಿಂಕ್ ಎಲ್ಲ ಒಂದು ಟೀಮ್ ಸೇರಿ ಮಾಡಿದಾಗ ಎಲ್ಲರೂ ಆರ್ಟ್ ಡೈರೆಕ್ಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಗುಣಶೇಖರ್ ಅಂತ. ಸೊ ಮತ್ತು ನಾವು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ನೋಡಿರಬೇಕು 2 ಫ್ಲ್ಯಾಟ್ ಡಿಫ್ರೆಂಟ್ ಫ್ಲ್ಯಾಟ್ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಇಂಟೀರಿಯರ್ ಮಾಡಿಸಿದ್ದು ನಾವು. ಅಂದರೆ ಒಂದು ಮನೇಲಿ ಏನು ಇಂಟೀರಿಯರ್ ಮಾಡ್ತೀವಲ್ಲ ಆ ಥರ ಇಂಟೀರಿಯರ್ ಡಿಸೈನರ್ ಕರ್ಕೊಂಬಂದು 2 ರೆಡಿಮೇಡ್ 2 ಫ್ಲ್ಯಾಟ್ನಲ್ಲಿ ಆ ಥರ ಇಂಟೀರಿಯರ್ ಮಾಡಿಸಿದ್ದು. ಸೊ ಎಲ್ಲ ಆಡಿಯನ್ಸ್ಗೆ ಒಂದೇ ಬೆಟ್ಗೆ ಒಂದೇನೋ ಟ್ರೈ ಮಾಡಿದ್ದೀವಿ, ದಯವಿಟ್ಟು ಹೋಗಿ ನೋಡಿ. ಇಷ್ಟ ಇಲ್ಲ ಅಂದ್ರೂ ಬೈರಿ, ಇಷ್ಟ ಆಯ್ತು ಅಂದರೆ ಸ್ವಲ್ಪ 4 ಜನಕ್ಕೆ ಹೇಳಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.